ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನವಂಬರ್ ಮಂತು ಈ 12 ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ, ಸೂರ್ಯ, ಶನಿ, ಬುಧ, ರಾಹು, ಕೇತು ಕೆಡಿಸ್ತಾವ ಕೊಡ್ತಾವ, ಹೆಂಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಲಿ. ಗುರು ಇನ್ನೂ ತಾಂಡವಾಡ್ತಿದ್ದಾನೆ. ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯ ಮತ್ತು ಬುಧಗ್ರಹ ಇಬ್ಬರು, ಸೂರ್ಯನೂ ಕುಜನು ಶುಕ್ರ ಒಟ್ಟಿಗೆ ಸೇರ್ತಾರೆ. ಈ ನವಂಬರ್ ಮಂತಲ್ಲಿ ಏನಾದ್ರು ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ, ನೀರತ್ತ ಜೋಪಾನಾಗಿರಿ, ಫ್ಲೈಟಲ್ಲಿ ಹುಷಾರಾಗಿರಿ, ಟ್ರೈನಲ್ಲಿ ಹುಷಾರಾಗಿರಿ. ದೊಡ್ಡ ಜಗಳ ಆಗುತ್ತೆ, ಇಡೀ ಪ್ರಾಪರ್ಟಿಗೆ ಅಣ್ಣ ತಮ್ಮದಿರು ಜಗಳ ಆಗುತ್ತೆ. ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟಾ ಹೊರಬಿಡ್ತವೆ. ತುಂಬ ತೊಂದರೆ. ಈ ಒಂದು ನವಂಬರ್ ಮಂತು ವೆರಿ ಡೇಂಜರ್ ತಿಂಗಳು. ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಹೆದರ್ತೀನಿ. ಏನು ಭಾಳ ಹೆದರ್ತಾ ಇದ್ದೀನಿ ಅಂದರೆ, 9ನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತವೋ ಅದೇ ಥರ 11ನೇ ತಿಂಗಳು ಏನಾದ್ರು ಕೆಟ್ಟದ್ದು ಮಾಡುತ್ತೆ, ತುಂಬ ಕೆಟ್ಟದ್ದು ಮಾಡುತ್ತೆ. ಅದರಲ್ಲೂ ಕೂಡ ಧನುಸು ರಾಶಿ ದಿವಸನೇ ಕೆಟ್ಟದಾಗುತ್ತೆ. ಧನುಸು ರಾಶಿ ದಿವಸ ಹುಷಾರಾಗಿರಿ. ತುಂಬ ಕೆಟ್ಟ ಟೈಮ್ ನಡೆದಿದೆ ಧನುಸು ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡಬೇಡಿ. ಆಪತ್ತಿದೆ, ಕೆಟ್ಟದಿದೆ, ತೊಂದರೆ ಇದೆ, ಗಂಡಾಂತರಗಳಿದ್ದಾವೆ. ತುಂಬ ಕೇರ್ಫುಲ್ಲಾಗಿರಿ. ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ. ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ. ಕೆಟ್ಟ ಹ್ಯಾಬಿಟಿಗೆ ಆ್ಯಡ್ ಮಾಡ್ಕೋಬೇಡಿ. 11ನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 11ನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 11 ಭಾಳ ಕೆಟ್ಟದಿದೆ, ಭಾಳ ರಾಜಯೋಗನೂ ಇದೆ, ಕೆಟ್ಟದಿದೆ. ಯಾವೆಲ್ಲ ರಾಶಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜಯೋಗ. ಈ ರಾಜಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ. 11ನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ, ದುಃಖ ಆಗುತ್ತೆ ಪ್ರಪಂಚದಲ್ಲಿ. ಅದರಲ್ಲೂ ಕೂಡ 11ನೇ ತಿಂಗಳಲ್ಲಿ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನೇ ಪ್ರೆಡಿಕ್ಷನ್ ಮಾಡೋದು. ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ, ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ. 11ನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಇರೋದು. ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು. ತುಂಬ ಕೇರ್ಫುಲ್ಲಾಗಿರಿ. 11ನೇ ತಿಂಗಳಲ್ಲಂತೂ ಎಲ್ಲೂ ಟೆಂಪಲ್ಗೆ ಮತ್ತೊಂದಕ್ಕೆ ಹೋಗ್ಬೇಡಿ. ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ. ಸಿಂಹರಾಶಿಗೆ ಟೈಮ್ ತುಂಬ ಬ್ಯಾಡ್ ಆಗಿದೆ. ತುಂಬ ಕೇರ್ಫುಲ್ಲಾಗಿರಿ. ನಿಮ್ಮ ಲೈಫಲ್ಲಿ ನೀವು ಈ ಒಂದು ತಿಂಗಳಲ್ಲಿ, ನವಂಬರ್ ತಿಂಗಳಲ್ಲಿ ಸಿಂಹರಾಶಿಯರು ಕಪ್ಪು ಬಟ್ಟೆ, ಯೆಲ್ಲೋ ಕಲರ್ ಬಟ್ಟೆನ ದಯವಿಟ್ಟು ಯೂಸ್ ಮಾಡಿ. ನವಂಬರ್ ತಿಂಗಳಲ್ಲಿ ಕಪ್ಪು ಬಟ್ಟೆಗಳಿಗೆ, ಯೆಲ್ಲೋ ಕಲರ್ ಬಟ್ಟೆಗೆ ತುಂಬ ದೊಡ್ಡ ಅನಾಹುತ ಇದೆ. ಅದರಲ್ಲೂ ಕೂಡ ಸಿಂಹರಾಶಿಯಲ್ಲಿ ಹುಡ್ತಾರೋ ಇದನ್ನು ಯೂಸ್ ಮಾಡೋದಕ್ಕೆ ತುಂಬ ಆಪತ್ತಿದೆ. ಸಿಂಹರಾಶಿಯರು ಇದನ್ನು ಯೂಸೇ ಮಾಡಬಾರ್ದು. ಯಾಕಂದರೆ ಕಪ್ಪು ಮತ್ತು ಯೆಲ್ಲೋ ಕಲರ್ನ ಯೂಸ್ ಮಾಡಿದಷ್ಟು ನಿಮಗೆ ಆಗತ್ತೆ ಜಾಸ್ತಿ ಇದೆ. ಸ್ವಲ್ಪ ಕಂಟ್ರೋಲ್ ಮಾಡಿ. ಮತ್ತು ನೀವು ಕಡಲೆಕಾಳನ್ನು, ಎಳ್ಳನ್ನು ತಿನ್ನೋದನ್ನು ಕಮ್ಮಿ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ನೀವು ಭಾಳ ವಿಶೇಷವಾಗಿ ಮಧುರೈ ಮೀನಾಕ್ಷಿ ಸುಂದರೇಶ್ವರನ ಹೋಗಿ ದರ್ಶನ ಮಾಡಿ. ಕೇತು ಗ್ರಹ ಇರೋದ್ರಿಂದ. ಮತ್ತು ಪಿಳ್ಳೇರ್ಪಟ್ಟಿ ಗಣಪತಿಗೆ ಹೋಗಿ ದರ್ಶನ ಮಾಡಿ. ಗಣಪತಿ ಎಲ್ಲಿದ್ದರೂ ಕೂಡ ದರ್ಶನ ಮಾಡಿ. ಮತ್ತು ಕೇತು ಟೆಂಪಲ್ ನೀವು ದರ್ಶನ ಮಾಡಿದ್ರೆ ನಿಮ್ಗೆ ತುಂಬ ಪುಣ್ಯ ಬರುತ್ತೆ. ನಿಮಗೆ ಈ ಒಂದು ತಿಂಗಳಲ್ಲಿ ದುಡ್ಡು ನಿಮಗೆ ಸಿಗ್ತಾ ಇಲ್ಲ, ಮತ್ತು ನೆಮ್ಮದಿ ಇಲ್ಲ. ಮತ್ತು ಸಿಂಹರಾಶಿ ಮನೆಯಲ್ಲಿ ಸಾಕಷ್ಟು ಡೈವರ್ಸ್ ಆಗೋದು, ಜಗಳ ಆಗೋದು, ಮತ್ತೊಂದಾಗೋದು ಎಲ್ಲವೂ ಕೂಡ ನಡೀತಿರೋ ಥರ ನೋಡಿ ಕೇಳಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ದೂರ ಆಗ್ತಾರೆ. ಮತ್ತು ಭಾಳ ವಿಶೇಷವಾಗಿ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಪಂಚಮಾಧಿಪತಿ ಧನುಸು ರಾಶಿಯಾಧಿಪತಿ ಗುರುಗ್ರಹ ವೇಸ್ತನ ಕಟಕ ರಾಶಿಯಲ್ಲಿ ಉಚ್ಚನಾಗಿದ್ದರೆ ಮಕ್ಕಳಿಂದ ನೋವು, ದುಃಖ ಇದೇನಾರು ಆಗುತ್ತೆ. ಮಕ್ಕಳಿಗೇನೋ ಒಂದು ತೊಂದರೆ ಆಗೋದಿಲ್ಲ, ಮಕ್ಕಳೇ ನಿಮ್ಗೆ ಅವಮರ್ಯಾದೆ ಮಾಡೋದು, ಭಾಳ ತೊಂದರೆ ಆಗುತ್ತೆ. ಗಂಡ ಹೆಂಡತಿಯಿಂದ ಅವಮರ್ಯಾದೆ, ಮಕ್ಕಳು ಹೆಂಡತಿಯಿಂದ ಗಂಡನಿಂದ ಅವಮರ್ಯಾದೆ ಆದರೆ, ಹೆಣ್ಣಾಗಿದ್ದರೆ ಗಂಡನಿಂದ ಅವಮರ್ಯಾದೆ, ಗಂಡ ಆಗಿದ್ರೆ ಹೆಣ್ಣಿನಿಂದ ಅವಮರ್ಯಾದೆ ಆಗುತ್ತೆ. ತುಂಬ ಜವಾಬ್ದಾರಿಗಳು. ನೀವು ಒಂದು ನವಗ್ರಹ ಹೋಮವನ್ನು ನಿಮ್ಮ ಮನೆಯಲ್ಲಿ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ನವಗ್ರಹ ಹೋಮನ ನಿಮ್ಮ ಮನೇಲಿ ಕರೆದು ಪುರೋಹಿತರ ಕೈಲಿ, ಒಳ್ಳೆಯರ ಕೈಲಿ ಮಾಡಿಸಿ. ಇಲ್ಲ ನವಗ್ರಹ ಹೋಮವನ್ನು, ನವಗ್ರಹ ಹೋಗಕ್ಕೆ ಸಕ್ತಿದ್ರೆ ನವಗ್ರಹನ ಹೋಗಿ ದರ್ಶನ ಮಾಡಿ ನವಗ್ರಹ ಟೆಂಪಲಲ್ಲಿ, ಅವಾಗ ಒಳ್ಳೆಯದಾಗುತ್ತೆ. ಹೋಗೋಕ್ಕೆ ನವಗ್ರಹ ಹೋಮ ಇಲ್ಲ ನವಗ್ರಹ ದರ್ಶನವನ್ನು ಮಾಡಿದಾಗಲೂ ಪುಣ್ಯ ಆಗುತ್ತೆ. ನಿಮ್ಮ ಮನೆ ಹತ್ರ ನವಗ್ರಹ ಟೆಂಪಲ್ನ ದರ್ಶನ ಮಾಡಿ, ತುಂಬ ಒಳ್ಳೆಯದು. ನಿಮ್ಮ ಮನೆ ಹತ್ರ ಎಲ್ಲಿ ನವಗ್ರಹಗಳಿದಾವೆ ಅಲ್ಲಿ ಹೋಗಿ ಪೂಜೆ ಪುರಸ್ಕಾರ ಒಂದು 9 ಮಾಲೆ ಹೂವೆಲ್ಲ ಹಾಕಿ ಪೂಜೆ ಮಾಡಿ. ನವಗ್ರಹನ ನೀವು ಎಷ್ಟು ಪೂಜಿಸ್ತೀರೋ ನವಗ್ರಹಗಳಿಂದ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ನವಗ್ರಹನ ಮಿಸ್ ಮಾಡ್ದೆಲ್ಲ ಮಾಡಿ. ಸದ್ಯದಲ್ಲೇ ಒಂದು ಭಾಳ ವಿಶೇಷವಾಗಿ ಒಂದು ಭಾಳ ದೊಡ್ಡ ಹೋಮವನ್ನು, ಕೇತುಗ್ರಹದ ಹೋಮವನ್ನು ನಾನು ಇಟ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನೀವು ಪಾಲ್ಗೊಳ್ಳಿ. ಬೇಗ ಟಿಕೆಟನ್ನು ಬರ್ಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನವಗ್ರಹ ಕೇತು ಹೋಮವನ್ನು ನೀವು ಯಾರಿಗೆ ಬೇಕು ಅವರೆಲ್ಲರೂ ಕೂಡ ನೀವು ಬಂದು ಪೂಜೆ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ನವಗ್ರಹ ಹೋಮದಲ್ಲಿ ನೀವು ಪಾಲ್ಗೊಳ್ಳಿ. ಮತ್ತು ಕೇತು ಗ್ರಹ ನಿಮ್ಮ ಸಿಂಹ ರಾಶಿಯಿಂದ ನಿಮ್ಮ ಮಧುರೈ ಮೀನಾಕ್ಷಿ ದರ್ಶನ ಮಾಡಿ.
ನಿಮ್ಮ ಟೈಮ್ ತುಂಬ ಕೆಟ್ಟಿದೆ, ತುಂಬ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮತ್ತು ಪ್ರಾಪರ್ಟಿ ವಿಚಾರದಲ್ಲಿ ನಿಮಗೆ ಲಾಭ ಸಿಗುತ್ತೆ. ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಯಾರು ಮಾಡ್ತಿರೋ ಆಲೋಚನೆ ಮಾಡಿದಾಗ ಭೂಮಿಯಿಂದ ಲಾಭವನ್ನು ಕೊಡುತ್ತೆ. ಶುಕ್ರ ಗ್ರಹದಿಂದ ಲಾಭವನ್ನು ಪಡ್ಕೊತೀರ, ಬುಧ ಗ್ರಹದಿಂದ ಲಾಭ ಪಡ್ಕೊತೀರ. ಒಳ್ಳೆಯದಾಗಲಿ.